ಎಲ್ಲ ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಅಂದರೆ ಟೆಕ್ನಿಕಲ್ ಸ್ಟೂಡೆಂಟ್ಸ್ಗೆ ನಮಸ್ಕಾರ. PUC ಅಟ್ ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತ. ನಾನು ಅಮೋಘ್, ನಿಮ್ಮ CS ಫ್ಯಾಕಲ್ಟಿ. ಸೊ ಇವತ್ತೇನು ವಿಶೇಷ, ಇವತ್ತೇನು ಮಾಡ್ತಾ ಇದ್ದೀವಿ, ಸೊ PU1ನ ಎಲ್ಲ ಟಾಪಿಕ್ಸ್ ಕೂಡ ಒನ್ ಶಾಟ್ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ. ಸೊ ಅದನ್ನು ಎಲ್ಲ ಟಾಪಿಕ್ಸು ನೀಟಾಗಿ ನೋಡಿ. ಸೊ ಇವತ್ತೇನು ವಿಶೇಷ, ಇವತ್ತು ಸೇರೋ ಉದ್ದೇಶ ಏನು, ಸೊ ಸ್ಕ್ರೀನಲ್ಲಿ ಕಾಣಿಸ್ತಿರ್ಬೋದು. ಸೊ PU1 ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಮಾಸ್ಟ್ರಿ. ಸೊ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ಸ್ ಇವತ್ತು ಡಿಸ್ಕಸ್ ಮಾಡೋಣ. PU1 ಲ್ಯಾಬ್ ಪ್ರೋಗ್ರಾಮ್ಸ್. ಸೊ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ಫಸ್ಟ್ ಬ್ಲೂ ಪ್ರಿಂಟ್ ನೋಡ್ಬೋಣ. PU1 ಕಂಪ್ಯೂಟರ್ ಸೈನ್ಸಲ್ಲಿ ಏನು ಬ್ಲೂ ಪ್ರಿಂಟ್ ಇದೆ, ಸೊ ಎಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಈಚ್ ಸೆಕ್ಷನ್ಗೆ, ಇದನ್ನು ನೋಡ್ತಾ ಬರೋಣ. ಸೊ ಕಂಪ್ಯೂಟರ್ ಸೈನ್ಸ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಬ್ಲೂ ಪ್ರಿಂಟ್. ರಿಟರ್ನ್ಗೆ ಅಂದರೆ ರೈಟಪ್ಗೆ ಮಾರ್ಕ್ಸ್ ಇದೆಯಾ, ಎಕ್ಸಿಕ್ಯೂಷನ್ಗೂ ಮಾರ್ಕ್ಸ್ ಇದೆಯಾ, ವೈವಾಗಿ ಮಾರ್ಕ್ಸ್ ಇದೆಯಾ, ಸೊ ಇದೆಲ್ಲ ನೋಡ್ತಾ ಬರೋಣ. ಸೊ ಬ್ಲೂ ಪ್ರಿಂಟಲ್ಲಿ ಸೊ ಬ್ಲೂ ಪ್ರಿಂಟ್ ನೋಡ್ಬೋದು. ಫಾರ್ PU1 ಇದೇ ಬ್ಲೂ ಪ್ರಿಂಟ್ ನೀವು ಫಾಲೋ ಮಾಡಬೇಕಾಗತ್ತೆ. ಸೊ ರೈಟಿಂಗ್ ಒನ್ ಪ್ರೋಗ್ರಾಮ್ ಫ್ರಮ್ ಪಾರ್ಟ್ ಎ. ಸೊ ಪಾರ್ಟ್ ಎ ಅಲ್ಲಿ ಸೊ ಜನರಲಿ 12 ಪ್ರೋಗ್ರಾಮ್ಸ್ ಇರುತ್ತೆ. 12 ಪ್ರೋಗ್ರಾಮ್ಸಲ್ಲಿ ಸೊ ಈಚ್ ಪ್ರೋಗ್ರಾಮ್ ಎಲ್ಲ ಸ್ಟೂಡೆಂಟ್ಗೂ ಒಂದು ಪ್ರೋಗ್ರಾಮ್ ಬರುತ್ತೆ ಇಲ್ಲಿ. ಸೊ 6 ಮಾರ್ಕ್ಸ್ ಅಲಾಟ್ ಆಗಿದೆ. ಸೊ ಫಾರ್ ಈಚ್ ಪ್ರೋಗ್ರಾಮ್ ಎಲ್ರಿಗೂ ಒಂದು ಪ್ರೋಗ್ರಾಮ್ ಬರುತ್ತೆ ಬ್ಯಾಚಲ್ಲಿ. ಸೊ ಪಾರ್ಟ್ ಎ ಪ್ರೋಗ್ರಾಮ್ ನೀಟಾಗಿ ಬರೆದ್ರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ. ಸೊ ರೈಟಿಂಗ್ ಒನ್ ಪ್ರೋಗ್ರಾಮ್ ಫ್ರಮ್ ಪಾರ್ಟ್ ಬಿ. ಸೊ ಪಾರ್ಟ್ ಬಿ ಅಲ್ಲಿ UDF ಅಂತಿದೆ, ಯೂಸರ್ ಡಿಫೈನ್ಡ್ ಫಂಕ್ಷನ್. ಸೊ ಪಾರ್ಟ್ ಬಿ ಅಲ್ಲಿ ಕೂಡ 12 ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಯಾವುದೋ ಒಂದು ಪ್ರೋಗ್ರಾಮ್ ನಿಮಗೆ ಸಿಗುತ್ತೆ ಎಕ್ಸಾಮಲ್ಲಿ. ಸೊ ಪಾರ್ಟ್ ಎಲ್ಲಿ ಒಂದು ಪ್ರೋಗ್ರಾಮ್ ನಿಮ್ಗೆ ಬರೀಬೇಕು, ಪಾರ್ಟ್ ಬಿ ಅಲ್ಲಿ ಒಂದು ಪ್ರೋಗ್ರಾಮ್ ಬರೀಬೇಕು. ಸೊ ಪಾರ್ಟ್ ಎದು ನಾರ್ಮಲ್ ಪೈಥಾನ್ ಪ್ರೋಗ್ರಾಮ್, ಪಾರ್ಟ್ ಬಿದು ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್. ಸೊ ಎರಡು ನೀಟಾಗಿ ರೈಟ್ ಅಪ್ ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ ಪಾರ್ಟ್ ಎ ಆ್ಯಂಡ್ ಪಾರ್ಟ್ ಬಿ ಸೈಡಿಂದ. ಸೊ ಎಕ್ಸಿಕ್ಯೂಷನ್ಗೂ ಕೂಡ ಮಾರ್ಕ್ಸ್ ಇದೆ ಸ್ಟೂಡೆಂಟ್ಸ್. ಸೊ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಎಕ್ಸಾಮಿನರ್ ಜನರಲಿ ಫೈನಲ್ ಎಕ್ಸಾಮಲ್ಲಿ ಯಾವ್ದಾದ್ರು ಒಂದು ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೇಳ್ತಾರೆ ಆ್ಯಂಡ್ ಔಟ್ಪುಟ್ ಕೂಡ ಕರೆಕ್ಟಾಗಿ ಬರಬೇಕಿಲ್ಲಿ. ಸೊ ಎಕ್ಸಿಕ್ಯೂಷನ್ ಆಫ್ ಎನಿ ಒನ್ ಪ್ರೋಗ್ರಾಮ್ ಆಫ್ ಎಕ್ಸಾಮಿನರ್ಸ್ ಚಾಯ್ಸ್ ವಿತ್ ಕರೆಕ್ಟ್ ಔಟ್ಪುಟ್. ಸೊ ಕರೆಕ್ಟ್ ಔಟ್ಪುಟ್ ಪ್ಲಸ್ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮಗೆ 8 ಮಾರ್ಕ್ಸ್ ಬರುತ್ತೆ. ಸೊ 6 + 6 + 6 6 + 6 + 8 ನಿಮಗೆ 20 ಮಾರ್ಕ್ಸ್ ಆಯಿತು. ಸೊ ರಿಮೈನಿಂಗ್ ಪ್ರಾಕ್ಟಿಕಲ್ ರೆಕಾರ್ಡ್ಗೆ 6 ಮಾರ್ಕ್ಸ್ ಇರುತ್ತೆ. ಸೊ ರೆಕಾರ್ಡ್ ನೀಟಾಗಿ ಬರೀರಿ. ಸೊ ಎಲ್ಲೂ ಸ್ಕ್ರಿಬಲ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ವೈವಾಗ ಕೂಡ 4 ಮಾರ್ಕ್ಸ್ ಇದೆ. ಸೊ ಟೋಟಲ್ 30 ಮಾರ್ಕ್ಸ್ ಅಲಾಟ್ ಆಗಿದೆ ಫಾರ್ ದ ಲ್ಯಾಬ್ಸ್. ಓಕೆ, ಸೊ ಬ್ಲೂ ಪ್ರಿಂಟ್ ಗೊತ್ತಾಯ್ತಲ್ವಾ ಸ್ಟೂಡೆಂಟ್. ಸೊ ತುಂಬ ಸಿಂಪಲ್ ಆಗಿದೆ. ಸೊ ಈ ಬ್ಲೂ ಪ್ರಿಂಟ್ ಫಾಲೋ ಮಾಡಿ, ಯಾವುದೇ ಪ್ರೋಗ್ರಾಮ್ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಪಾರ್ಟ್ ಎ ಅಲ್ಲಿ ನಾನು ಫಸ್ಟ್ ಪ್ರೋಗ್ರಾಮ್ ಯಾವುದು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಏನು ಕ್ವೆಶನು ನೋಡ್ಬೋಣ ಪಾರ್ಟ್ ಎ ಅಲ್ಲಿ. ಸೊ ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ಕ್ವೆಶನ್. ರೈಟ್ ಅ ಪೈಥಾನ್ ಪ್ರೋಗ್ರಾಮ್ ಟು ಇಂಟರ್ಚೇಂಜ್ ದ ವ್ಯಾಲ್ಯೂಸ್ ಆಫ್ 2 ವೇರಿಯಬಲ್ಸ್ ಯೂಸಿಂಗ್ ಅ ಥರ್ಡ್ ವೇರಿಯಬಲ್. ಸೊ ಏನು ಕ್ವೆಶನ್ ಕೇಳಿದ್ದಾರೆ, ಫಸ್ಟ್ ಪೈಥಾನ್ ಪ್ರೋಗ್ರಾಮ್ ಇಂಟರ್ಚೇಂಜ್ ದ ವ್ಯಾಲ್ಯೂಸ್ ಆಫ್ 2 ವೇರಿಯಬಲ್ಸ್ ಯೂಸಿಂಗ್ ಅ ಥರ್ಡ್ ವೇರಿಯಬಲ್. ಸೊ ಏನು ಸರ್ ಇದರ ಅರ್ಥ? ಸೊ ಇಂಟರ್ಚೇಂಜ್ ದ ವ್ಯಾಲ್ಯೂಸ್ ಆಫ್ 2 ವೇರಿಯಬಲ್ಸ್ ಅಂದರೆ ಏನು? ಸೊ ಡೌಟ್ ಇರ್ಬೋದು ಕೆಲವ್ರಿಗೆ. ಸೊ ಎಕ್ಸಾಂಪಲ್, ನೀವು 2 ವೇರಿಯಬಲ್ಸ್ ಲೆಟ್ಸ್ ಸೇ A ಆ್ಯಂಡ್ B ತೊಗೊಂಡ್ರಿ. ಸೊ A ಆ್ಯಂಡ್ B ಅಲ್ಲಿ ವ್ಯಾಲ್ಯೂಸ್ ಸ್ಟೋರ್ ಮಾಡ್ತೀರಾ. ಲೆಟ್ಸ್ ಸೇ ಇದರಲ್ಲಿ 10 ಸ್ಟೋರ್ ಮಾಡ್ತೀರಾ, ಇದರಲ್ಲಿ 20 ಸ್ಟೋರ್ ಮಾಡ್ತೀರಾ. ಥರ್ಡ್ ವೇರಿಯಬಲ್ ಯೂಸ್ ಮಾಡಿ, ಅಂದರೆ ಬೇರೆ ಮೂರನೇ ವೇರಿಯಬಲ್ ಯೂಸ್ ಮಾಡಿ ಇಂಟರ್ಚೇಂಜ್ ಮಾಡಬೇಕು ವ್ಯಾಲ್ಯೂಸ್ ಆಫ್ ದ 2 ವೇರಿಯಬಲ್ಸ್. ಸೊ ಕೊನೆಗೆ ಇದು 20 ಆಗಬೇಕು ಆ್ಯಂಡ್ B ವ್ಯಾಲ್ಯೂ 10 ಆಗಬೇಕು. ಸೊ ಇದಕ್ಕೆ ನೀವು ಪ್ರೋಗ್ರಾಮ್ ಬರೀಬೇಕು. ಸೊ ಏನು ಹೇಳಿದೆ, ಸೊ 2 ವೇರಿಯಬಲ್ಸ್ ವ್ಯಾಲ್ಯೂಸ್ನ ಇಂಟರ್ಚೇಂಜ್ ಮಾಡಬೇಕು ಮೂರನೇ ವೇರಿಯಬಲ್ ಯೂಸ್ ಮಾಡಿ. ಸೊ ಹೆಂಗೆ ಮಾಡೋದಿದು? ಸೊ ಫಸ್ಟು A ಆ್ಯಂಡ್ B ವೇರಿಯಬಲ್ಸ್ ಇದೆಯಲ್ಲ, ಸೊ ವೇರಿಯಬಲ್ಸ್ ಫಸ್ಟು ನಾವು ವ್ಯಾಲ್ಯೂಸ್ ಯೂಸರ್ಗೆ ಎಂಟರ್ ಮಾಡಿ ಅಂತ ಕೇಳೋಣ, ಆಯಿತಾ? ಸೊ ಫಸ್ಟು A ಆ್ಯಂಡ್ B ತೊಗೊಬೋದು, ಅಥವಾ ನೀವು X ಆ್ಯಂಡ್ Y ಅಂತ ತೊಗೊಬೋದು. ಎನಿ 2 ವೇರಿಯಬಲ್ಸ್ ನೀವು ತೊಗೊಳ್ಳಿ. ಸೊ ನಾನು A ಆ್ಯಂಡ್ B ಅಂತಲೇ ತೊಗೊತೀನಿ, A ಆ್ಯಂಡ್ B. ಸೊ ಇಲ್ಲಿ ನಾವು ಯೂಸರ್ಗೆ ವ್ಯಾಲ್ಯೂ ಇನ್ಪುಟ್ ಮಾಡೋದಕ್ಕೆ ಹೇಳೋಣ ಯೂಸಿಂಗ್ ದ ಇನ್ಪುಟ್ ಫಂಕ್ಷನ್. ಸೊ ಇನ್ಪುಟ್ ಏನು ಮಾಡುತ್ತೆ, ಸ್ಟ್ರಿಂಗಲ್ಲೇ ರಿಟರ್ನ್ ಮಾಡುತ್ತೆ. ನಾವು ಅದನ್ನು ಟೈಪ್ ಕ್ಯಾಸ್ಟ್ ಮಾಡಿ ಬೇರೆ ಟೈಪ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ, ಕರೆಕ್ಟ್? ಯಾಕಂದರೆ ಇನ್ಪುಟ್ ಫಂಕ್ಷನ್ ಸ್ಟ್ರಿಂಗಲ್ಲಿದ್ದಾಗ ನಾವೇನು ಆಪ್ರೇಷನ್ ಮಾಡೋದಕ್ಕಾಗೋದಿಲ್ಲ. ಸೊ ಅದನ್ನು ನಾವು ವಾಪಸ್ ಮತ್ತೆ ಅದನ್ನು ಫ್ಲೋಟ್ಗೆ ಕನ್ವರ್ಟ್ ಮಾಡೋಣ. ಫ್ಲೋಟ್ ಆಫ್ ಇನ್ಪುಟ್ ಎಂಟರ್ ದ ವ್ಯಾಲ್ಯೂ ಆಫ್ A ಅಂತ ಯೂಸರ್ನ ಕೇಳೋಣ. ಎಂಟರ್ ದ ವ್ಯಾಲ್ಯೂ ಆಫ್ A. ಸೊ ಎಂಟರ್ ದ ವ್ಯಾಲ್ಯೂ ಆಫ್ A ಅಂತ ಫಸ್ಟ್ ಡಿಸ್ಪ್ಲೇ ಆಗುತ್ತೆ. ಸೊ ಅದನ್ನು ಇನ್ಪುಟ್ ಅಂದರೆ ಸ್ಟ್ರಿಂಗಲ್ಲಿರುತ್ತೆ, ಅದು ಎಂಟರ್ ದ ವ್ಯಾಲ್ಯೂ ಆಫ್ A ಅಂತ ನಾವು ಯೂಸರ್ನ ಕೇಳಿದಾಗ ಸೊ ಯೂಸರ್ ಏನೋ ಒಂದು ವ್ಯಾಲ್ಯೂ ಎಂಟರ್ ಮಾಡ್ತಾರೆ. ಸೊ ಅದು ಸ್ಟ್ರಿಂಗಲ್ಲಿರುತ್ತೆ, ಅದನ್ನು ಫ್ಲೋಟ್ಗೆ ಕನ್ವರ್ಟ್ ಮಾಡ್ಬೇಕು ನಾವು. ಓಕೆ, ಸೊ ಫ್ಲೋಟ್ ಅಥವಾ ಇಂಟ್ಗೆ ನೀವು ಕನ್ವರ್ಟ್ ಮಾಡ್ಬೋದು. ಫ್ಲೋಟ್ ಅಂದರೆ ಡೆಸಿಮಲ್ ವ್ಯಾಲ್ಯೂಲಿ ಇರುತ್ತೆ ಫೈನಲ್ ಆನ್ಸರ್, ಆಯಿತಾ? ಸೊ ಸೇಮ್ ವೇ B ಈಸ್ ಈಕ್ವಲ್ ಟು ಫ್ಲೋಟ್ ಆಫ್ ಯೂಸರ್ನ ಕೇಳೋಣ, ಎಂಟರ್ ದ ವ್ಯಾಲ್ಯೂ ಆಫ್ B ಅಂತ ಕೇಳೋಣ. ಇನ್ಪುಟ್ ಆಫ್ ಎಂಟರ್ ದ ವ್ಯಾಲ್ಯೂ ಆಫ್ B.
ಈಗ ಎ ವ್ಯಾಲ್ಯೂ ಸಿಕ್ತು, ನಮಗೆ ಬಿ ವ್ಯಾಲ್ಯೂ ಕೂಡ ಸಿಕ್ತು. ಸೊ ಫಸ್ಟ್ ಎಂಟರ್ ದ ವ್ಯಾಲ್ಯೂ ಆಫ್ ಎ ಅಂತ ಡಿಸ್ಪ್ಲೇ ಆಗುತ್ತೆ. ಸೊ ಲೆಟ್ಸ್ ನಾನು 10 ಎಂಟರ್ ಮಾಡಿದೆ. ಸೊ ಅದು ಫ್ಲೋಟ್ಗೆ ಕನ್ವರ್ಟ್ ಆಗಿ ಸೊ ಅದು 10.0 ಆಗಿರುತ್ತೆ. ಕರೆಕ್ಟಾ? ಸೊ ಸಿಮಿಲರ್ಲಿ ಎಂಟರ್ ದ ವ್ಯಾಲ್ಯೂ ಆಫ್ ಬಿ ಅಂತ ಯೂಸರ್ನ ಕೇಳ್ತೀವಿ. ಸೊ ಸಪೋಸ್ ನಾನು 20 ಎಂಟರ್ ಮಾಡಿದೆ, ಅದು ಸ್ಟ್ರಿಂಗಲ್ಲಿರುತ್ತೆ, ಅದು ಫ್ಲೋಟ್ಗೆ ಕನ್ವರ್ಟ್ ಆಗಿ ಬಿ ಅಂತ ವೇರಿಯಬಲಲ್ಲಿ 20.0 ಸ್ಟೋರ್ ಆಗಿರುತ್ತೆ. ಕರೆಕ್ಟ್? ಸೊ ಈಗ ನಾವು ಜಸ್ಟ್ ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಪ್ರಿಂಟ್ ಮಾಡ್ಬೋಣ ಇಂಟರ್ಚೇಂಜ್ ಮಾಡೋಕ್ಕೆ ಮುಂಚೆ. ಸೊ ಲೆಟ್ಸ್ ಸೇ print values before interchanging. Values before interchanging. ಡಬಲ್ ಕೋಟ್ಸ್ ಇನ್ನ ಕ್ಲೋಸ್ ಮಾಡಿಲ್ಲ. ವ್ಯಾಲ್ಯೂಸ್ ಬಿಫೋರ್ ಇಂಟರ್ಚೇಂಜಿಂಗ್ ಎ ಇಸ್ ಈಕ್ವಲ್ ಟು, ಇಲ್ಲಿ ಕ್ಲೋಸ್ ಮಾಡ್ತಾ ಇದೀನಿ. ಸೊ ಇಲ್ಲಿ ಕಾಮ ಹಾಕಿ ಎ ವ್ಯಾಲ್ಯೂ ಡಿಸ್ಪ್ಲೇ ಮಾಡೋಣ. ಸೊ ವ್ಯಾಲ್ಯೂಸ್ ಬಿಫೋರ್ ಇಂಟರ್ಚೇಂಜಿಂಗ್ ಎ ಇಸ್ ಈಕ್ವಲ್ ಟು 10.0 ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಕಾಮ ಹಾಕಿ ಡಬಲ್ ಕೋಟ್ಸ್ ಮತ್ತೆ ಸ್ಟಾರ್ಟ್ ಮಾಡಿ ಆ್ಯಂಡ್ ಬಿ ಇಸ್ ಈಕ್ವಲ್ ಟು, ಮತ್ತೆ ಇಲ್ಲಿ ಕ್ಲೋಸ್ ಮಾಡೋಣ, ಕಾಮ, ಸೊ ಬಿ ಇಲ್ಲಿ ಡಿಸ್ಪ್ಲೇ ಮಾಡೋಣ ಆ್ಯಂಡ್ ಬಿ ಇಸ್ ಈಕ್ವಲ್ ಟು 20.0. ಕರೆಕ್ಟ್? ಈಗ ನಮ್ಮ ಲಾಜಿಕ್ ಬರೆಯೋಣ. ಸೊ ಇಂಟರ್ಚೇಂಜ್ ಮಾಡೋಕ್ಕೆ ಮುಂಚೆ ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಪ್ರಿಂಟ್ ಮಾಡಿದ್ದೀವಿ. ಈಗ ಲಾಜಿಕ್ ಬರೆಯೋಣ. ಸೊ ಲಾಜಿಕ್ ಏನು? ಥರ್ಡ್ ವೇರಿಯಬಲ್ ತೊಗೊಳ್ಳೋಣ. ಲೆಟ್ಸ್ ಸೇ ಥರ್ಡ್ ವೇರಿಯಬಲ್ ಟೆಂಪ್ ಅಂತ ತೊಗೊತೀನಿ. ಸೊ ಟೆಂಪ್ ಇಸ್ ಈಕ್ವಲ್ ಟು ಎ ಅಂತ ತೊಗೊಳ್ಳೋಣ. ಸೊ ಏನಂತ ಹೇಳಿದೆ? ಸೊ ಮೂರನೇ ವೇರಿಯಬಲ್ ತೊಗೊಳ್ಳೋಣ ಟೆಂಪ್ ಅಂತ. ಸೊ ನೀವೇನಾದರೂ ತೊಗೊಬೋದು. ಸೊ ಎ ವ್ಯಾಲ್ಯೂನ ನಾನು ಟೆಂಪ್ಗೆ ಕೊಡ್ತಾ ಇದ್ದೀನಿ. ಸೊ ಅಸೈನ್ ಮಾಡ್ತಾ ಇದ್ದೀನಿ ಇಲ್ಲಿ. ಲೆಟ್ಸ್ ಸೇ ಟೆಂಪ್ ಅಂತ ಇನ್ನೊಂದು ವೇರಿಯಬಲ್ ತೊಗೊಳ್ಳೋಣ. ಐ ಜಸ್ಟ್ ರೈಟ್ ಇಟ್ ಹಿಯರ್ ಟೆಂಪ್. ಇದು ಎ ವ್ಯಾಲ್ಯೂ ಅಸೈನ್ ಮಾಡ್ತಾ ಇವಿ 10.0. ಓಕೆ. ಸೊ ನೆಕ್ಸ್ಟ್ ಸ್ಟೆಪ್ ಎ ಇಸ್ ಈಕ್ವಲ್ ಟು ಬಿ. ಬಿ ವ್ಯಾಲ್ಯೂ ಏನಿದೆ ಅದು ಎಗೆ ಕೊಡಿ. ಸೊ ಇವಾಗ ಇಂಟರ್ಚೇಂಜ್ ಆಗ್ತಿದೆ ಅಲ್ವಾ? ಸೊ ಬಿ ವ್ಯಾಲ್ಯೂ ಏನಿದೆ 20.0, ಅದನ್ನು ಎ ಕೊಟ್ರೆ ಏನಾಗುತ್ತೆ? ಎ ವ್ಯಾಲ್ಯೂ ಈಗ 20.0 ಆಯಿತು. ಕರೆಕ್ಟ್? ಸೊ ಈಗ ನೆಕ್ಸ್ಟು ಟೆಂಪಲ್ಲಿರೋ ವ್ಯಾಲ್ಯೂ ಬಿ ಕೊಡಿ. ಕರೆಕ್ಟ್? ಸೊ ಟೆಂಪ್ ಇಸ್ ಈಕ್ವಲ್ ಟು ಎ ಇಸ್ ಈಕ್ವಲ್ ಟು ಬಿ ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಟೆಂಪ್. ಸೊ ಥರ್ಡ್ ವೇರಿಯಬಲ್ ಯೂಸ್ ಮಾಡಿ ಇಂಟರ್ಚೇಂಜ್ ಮಾಡಿ. ಈಗ ಟೆಂಪಲ್ ಏನಿದೆ 10 ಇದೆ, ಅದು ಬಿಗೆ ಕೊಡಿ. ಸೊ ಟೆಂಪಲ್ಲಿ 10 ಇದೆ, ಸೊ ಯು ಗಿವ್ ಇಟ್ ಟು ಬಿ. ಸೊ ಬಿ ಇವಾಗ ಏನಾಗುತ್ತೆ? 10.0 ಆಗುತ್ತೆ. ಸೊ ಹಳೆ ವ್ಯಾಲ್ಯೂ ಹೋಗುತ್ತೆ. ಕರೆಕ್ಟ್? ಸೊ ಇವಾಗ ಟೆಂಪಲ್ ಇದ್ದಿದ್ದ ವ್ಯಾಲ್ಯೂ ಬಿ ಕೊಟ್ವಿ ಆ್ಯಂಡ್ ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಇಂಟರ್ಚೇಂಜ್ ಆಗಿದೆ. ಸೊ ಇವಾಗ ಏನು ಮಾಡಬೇಕು ನೀವು? ಲಾಸ್ಟಲ್ಲಿ ಇದೇ ಸ್ಟೇಟ್ಮೆಂಟ್ ಮತ್ತೆ ರಿಪೀಟ್ ಮಾಡ್ತೀರಾ. ವ್ಯಾಲ್ಯೂಸ್ ಆಫ್ಟರ್ ಇಂಟರ್ಚೇಂಜಿಂಗ್ ಇವಾಗ ಬರೀತೀರಾ. ಎ ವ್ಯಾಲ್ಯೂ ಆ್ಯಂಡ್ ಬಿ ವ್ಯಾಲ್ಯೂ ಡಿಸ್ಪ್ಲೇ ಮಾಡಿ. ಆಯಿತಾ? ಸೊ ಪ್ರಿಂಟ್ values after interchanging. Values after interchanging a is equal to quotes na close ಮಾಡ್ತೀರಾ. a is equal to quotes na close ಮಾಡಿ comma a comma and b is equal to quotes na close ಮಾಡ್ತೀರಾ. b value display ಮಾಡ್ತೀರಾ. So this is ಪೈಥಾನ್ ಫಸ್ಟ್ ಪ್ರೋಗ್ರಾಮ್. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಾಯಿತು ಅನ್ಕೊಂತೀನಿ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆಯಿತಾ? ಸೊ ಈಗ ಕ್ವಿಕ್ ಆಗಿ ನಾನು ಇದನ್ನು ಎಕ್ಸಿಕ್ಯೂಟ್ ಮಾಡಿ ಕೂಡ ನಾನು ಡೆಮಾನ್ಸ್ಟ್ರೇಟ್ ಮಾಡಿಬಿಡ್ತೀನಿ. ಓಕೆ. ಸೊ ಸ್ಟೂಡೆಂಟ್ಸ್ ಐಡಲ್ಗೆ ಬಂದಿದ್ದೀವಿ. ಸೊ ಐಡಲಲ್ಲಿ ನಾನು ಸ್ಕ್ರಿಪ್ಟ್ ಮೋಡಲ್ಲಿ ಒಂದು ಹೊಸ ಫೈಲ್ ಕ್ರಿಯೇಟ್ ಮಾಡ್ತೀನಿ ಆ್ಯಂಡ್ ಈ ಪ್ರೋಗ್ರಾಮ್ನ ಬೇಗ ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ನೋಡ್ಬೋಣ. ಸೊ ಲೆಟ್ಸ್ ಸೇ ಫೈಲ್, ನ್ಯೂ ಫೈಲ್. ಸೊ ಇಲ್ಲಿ ಜಸ್ಟ್ ನಾನು ಈಗ ಬರ್ದಿರೋ ಪ್ರೋಗ್ರಾಮ್ನೇ ಟೈಪ್ ಮಾಡಿ ನೋಡೋಣ. ಸೊ ಫಸ್ಟ್ 2 ವೇರಿಯಬಲ್ನ ಇನ್ಪುಟ್ ಮಾಡ್ಬೋಣ. ಯೂಸರ್ನ ಕೇಳೋಣ ಎ ಇಸ್ ಈಕ್ವಲ್ ಟು ಇಂಟ್ ಆಫ್ ಇನ್ಪುಟ್. ಸೊ ಎಂಟರ್ ದ ವ್ಯಾಲ್ಯೂ ಆಫ್ ಎ ಅಂತ ಕೇಳೋಣ ಯೂಸರ್ನ. ಎಂಟರ್ ದ ವ್ಯಾಲ್ಯೂ ಆಫ್ ಎ. ಸೊ 2 ಬ್ರ್ಯಾಕೆಟ್ ಕ್ಲೋಸ್ ಮಾಡೋಣ. ಸೊ ಸೇಮ್ ಲೈನ್ ಬಿ ಕೇಳೋಣ ಯೂಸರ್ನ. ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ಸೊ ಕಾಪಿ ಪೇಸ್ಟ್ ಮಾಡ್ತೀನಿ. ಸೊ ಬಿ ವ್ಯಾಲ್ಯೂ ಯೂಸರ್ನ ಕೇಳೋಣ. ಎಂಟರ್ ದ ವ್ಯಾಲ್ಯೂ ಆಫ್ ಬಿ. ಸೊ ನೆಕ್ಸ್ಟ್ ಸ್ಟೆಪ್ ನಮಗೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಈಗ ಗೊತ್ತಾಗುತ್ತೆ. ಸೊ ಎಂಟರ್ ದ ವ್ಯಾಲ್ಯೂ ಆಫ್ ಎ ಅಂತ ಯೂಸರ್ನ ಕೇಳ್ತಾ ಇದ್ದೀವಿ. ಔಟ್ಪುಟ್ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ. ಯೂಸರ್ ವ್ಯಾಲ್ಯೂ ಎಂಟರ್ ಮಾಡಬೇಕು. ಅದಾದಮೇಲೆ ಅದು ಸ್ಟ್ರಿಂಗಲ್ಲಿ ಇರುತ್ತೆ. ಸೊ ಇಂಟ್ ಕನ್ವರ್ಟ್ ಮಾಡಿ ಆ್ಯಂಡ್ ಎ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೀವಿ. ಸೊ ಇಂಟ್ ಅಥವಾ ನೀವು ಫ್ಲೋಟ್ ತೊಗೊಬೋದು. ಫೈನ್, ಐಲ್ ಟೇಕ್ ಫ್ಲೋಟೇ ತೊಗೊತೀನಿ. ಸೊ ಇಂಟ್ ಅಥವಾ ಫ್ಲೋಟ್ ನೀವು ಏನಾದ್ರು ತೊಗೊಬೋದು ಅಲ್ಲಿ. ಸೊ ಫ್ಲೋಟೇ ತೊಗೊಂಬೋಣ. ಡೆಸಿಮಲ್ ಪಾಯಿಂಟಲ್ಲಿ ಇರುತ್ತೆ ಆನ್ಸರ್ಸು. ಓಕೆ, ಫ್ಲೋಟೇ ತೊಗೊಂಡಿದ್ದೀನಿ ಇಲ್ಲಿ. ಸೊ ಡೆಸಿಮಲ್ ಪಾಯಿಂಟಲ್ಲೇ ಇರುತ್ತೆ ಆನ್ಸರ್ಸ್. ಆಯಿತಾ? ಇಂಟ್ ಅಂತ ಬಿಟ್ಟರೆ ಇಂಟೀಜರ್ಸಲ್ಲಿ ಇರುತ್ತೆ ಆನ್ಸರ್. ಸೊ ಫೈನ್, ಈಗ ಏನು ಮಾಡಬೇಕು ನೀವು? ಸೊ ಎ ಆ್ಯಂಡ್ ಬಿ ವ್ಯಾಲ್ಯೂಸ್ನ ಡಿಸ್ಪ್ಲೇ ಮಾಡಿ. ಸೊ ಲಾಜಿಕ್ ಅಪ್ಲೈ ಮಾಡೋಕ್ಕೆ ಮುಂಚೆ ವ್ಯಾಲ್ಯೂಸ್ ಏನಿದೆ, ಇಂಟರ್ಚೇಂಜ್ ಮಾಡೋಕ್ಕೆ ಮುಂಚೆ ವ್ಯಾಲ್ಯೂಸ್ ಏನಿದೆ ಡಿಸ್ಪ್ಲೇ ಮಾಡ್ಬೋಣ. ಪ್ರಿಂಟ್ ವ್ಯಾಲ್ಯೂಸ್. ಸೊ ವ್ಯಾಲ್ಯೂಸ್ ಆಫ್ ಎ
ಸೊ ವ್ಯಾಲ್ಯೂಸ್ ಆಫ್ ಎ ಬೇಡ, ಸೊ ವ್ಯಾಲ್ಯೂಸ್ ಬಿಫೋರ್ ಇಂಟರ್ಚೇಂಜಿಂಗ್. ಸೊ ವ್ಯಾಲ್ಯೂಸ್ ಬಿಫೋರ್ ಇಂಟರ್ಚೇಂಜಿಂಗ್ ಈಸ್ ಎ ಈಕ್ವಲ್ ಟು ಈಗ ಕಾಮಾ ಕೊಡೋಣ. ಸೊ ವ್ಯಾಲ್ಯೂಸ್ ಬಿಫೋರ್ ಇಂಟರ್ಚೇಂಜಿಂಗ್ ಈಸ್ ಎ ಈಕ್ವಲ್ ಟು, ಅದಾದ್ಮೇಲೆ ಕಾಮಾ ಕೊಟ್ಟು ವ್ಯಾಲ್ಯೂ ಆಫ್ ಎ ಡಿಸ್ಪ್ಲೇ ಮಾಡೋಣ ಇಲ್ಲಿ, ಆಯ್ತಾ. ಸೊ ವ್ಯಾಲ್ಯೂ ಆಫ್ ಎ ಇಲ್ಲಿ ಡಿಸ್ಪ್ಲೇ ಮಾಡೋಣ, ಕಾಮಾ ಆ್ಯಂಡ್ ಬಿ ಈಸ್ ಈಕ್ವಲ್ ಟು ಬಿ ವ್ಯಾಲ್ಯೂ ಡಿಸ್ಪ್ಲೇ ಮಾಡೋಣ. ಓಕೆ, ಸೊ ಕಾಮಾ ಆ್ಯಂಡ್ ಬಿ ಈಸ್ ಈಕ್ವಲ್ ಟು ಇಲ್ಲಿ ಬಿ ವ್ಯಾಲ್ಯೂ ಡಿಸ್ಪ್ಲೇ ಮಾಡ್ತಾ ಇವಿ. ಸೊ ಎ ಆ್ಯಂಡ್ ಬಿ ವ್ಯಾಲ್ಯೂಸ್ ಇಂಟರ್ಚೇಂಜ್ ಮಾಡೋಕ್ಕೆ ಮುಂಚೆ ಪ್ರಿಂಟ್ ಮಾಡಿದ್ದೀವಿ. ಈಗ ಲಾಜಿಕ್ ಬರೆದ್ಬೋಣ. ಲೆಟ್ಸ್ ಟೇಕ್ ದ ಥರ್ಡ್ ವೇರಿಯಬಲ್. ಇಲ್ಲಿ ಥರ್ಡ್ ವೇರಿಯಬಲ್ ತೊಗೊಬೇಕು. ಲೆಟ್ಸ್ ಸೇ ಟೆಂಪ್ ಇಸ್ ಈಕ್ವಲ್ ಟು ಎ ವ್ಯಾಲ್ಯೂ ಏನು ಯೂಸರ್ ಎಂಟರ್ ಮಾಡ್ತಾರೆ ಅದು ಟೆಂಪ್ ಅನ್ನೋ ಥರ್ಡ್ ವೇರಿಯಬಲಲ್ಲಿ ಸ್ಟೋರ್ ಮಾಡೋಣ. ಸೊ ಆಮೇಲೆ ಬಿ ವ್ಯಾಲ್ಯೂ ಎಗೆ ಅಸೈನ್ ಮಾಡೋಣ. ಸೊ ಟೆಂಪಲ್ಲಿರೋ ಎ ವ್ಯಾಲ್ಯೂ ಮತ್ತು ಬಿಗೆ ಅಸೈನ್ ಮಾಡೋಣ. ಸೊ ಇವಾಗ ಇಂಟರ್ಚೇಂಜ್ ಮಾಡಿರ್ತೀವಿ ಅಲ್ವಾ. ಸೊ ಈಗ ಎ ಈಕ್ವಲ್ ಟು ಬಿ ವ್ಯಾಲ್ಯೂ ಏನಿದೆ ಸೊ ಅದು ಎಗೆ ಕೊಡೋಣ. ಸೊ ಈಗ ಎ ವ್ಯಾಲ್ಯೂ ಇಂಟರ್ಚೇಂಜ್ ಆಯಿತು. ಸೊ ಲಾಸ್ಟ್ ಸ್ಟೆಪ್ಪಲ್ಲಿ ಟೆಂಪಲ್ಲಿರೋ ವ್ಯಾಲ್ಯೂ ಬಿ ಕೊಡೋಣ, ಆವಾಗ ಬಿ ಕೂಡ ಇಂಟರ್ಚೇಂಜ್ ಆಗುತ್ತೆ. ಕರೆಕ್ಟ್. ಸೊ ಬಿ ಈಸ್ ಈಕ್ವಲ್ ಟು ಟೆಂಪ್ ಕೊಡೋಣ. ಓಕೆ, ಸೊ ಇದಾದಮೇಲೆ ಸೇಮ್ ಲೈನ್ ರಿಪೀಟ್ ಮಾಡಿ. ಸೊ ಸೇಮ್ ಲೈನ್ ಕಾಪಿ ಪೇಸ್ಟ್ ಮಾಡೋಣ. ಸೊ ಕಾಪಿ ಪೇಸ್ಟ್ ಸೇಮ್ ಲೈನ್ ಮಾಡಿದ್ರೆ ಸೊ ಇಲ್ಲಿ ಜಸ್ಟ್ ಐ ವಿಲ್ ಸೇ ವ್ಯಾಲ್ಯೂಸ್ ಆಫ್ಟರ್ ಇಂಟರ್ಚೇಂಜಿಂಗ್, ಆಯಿತಾ. ಸೊ ಇದೇ ನಮ್ಮ ಫಸ್ಟ್ ಪೈಥಾನ್ ಪ್ರೋಗ್ರಾಮ್ PU1 ಅಲ್ಲಿ. ಸೊ ಇದನ್ನು ಸೇವ್ ಮಾಡಬೇಡ. ಸೊ ಸೇವ್ ಒಂದು ಫೈಲ್ ನೇಮ್ ಕೊಡ್ತೀನಿ, ಜಸ್ಟ್ ಸೇ ಸ್ವಾಪಿಂಗ್ ಅಂತ ಕೊಡ್ತೀನಿ. ಸೊ ಜಸ್ಟ್ ಸೇ ಸೇವ್ ಅಂತ ಹೇಳೋಣ, ಎಸ್ ಅಂತ ಹೇಳ್ತೀನಿ. ಸೊ ಸೇವ್ ಮಾಡಿ ಆಗಿದೆ. ಸೊ ಈಗ ಜಸ್ಟ್ ಸೇ ರನ್ ಆ್ಯಂಡ್ ರನ್ ಮಾಡ್ಯೂಲ್. ಸೊ ರನ್ ಆ್ಯಂಡ್ ರನ್ ಮಾಡ್ಯೂಲ್ಗೆ ಹೋಗೋಣ. ಸೊ ಈಗ ಫಸ್ಟ್ ಸ್ಟೇಟ್ಮೆಂಟ್ ಏನು ಡಿಸ್ಪ್ಲೇ ಆಗಬೇಕು ಪೈಥಾನ್ ಶೆಲ್ಲಲ್ಲಿ ಅಂದರೆ ಎಂಟರ್ ದ ವ್ಯಾಲ್ಯೂ ಆಫ್ ಎ ಅಂತ ಶೆಲ್ಲಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವು ವ್ಯಾಲ್ಯೂ ಎಂಟರ್ ಮಾಡಬೇಕಾಗತ್ತೆ. ಓಕೆ, ಸೊ ಯೂಸರ್ ನಾವೇ ಇಲ್ಲಿ, ಸೊ ನಾವೇ ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ದ ವ್ಯಾಲ್ಯೂ ಆಫ್ ಎ ಅಂತ ಔಟ್ಪುಟ್ ಸ್ಕ್ರೀನಲ್ಲಿ ಕೇಳುತ್ತೆ. ಸೊ ಲೆಟ್ಸ್ ಸೇ ನಾನು 10 ಕೊಡ್ತೀನಿ. ನೆಕ್ಸ್ಟ್ ಎಂಟರ್ ದ ವ್ಯಾಲ್ಯೂ ಆಫ್ ಬಿ ಅಂತ ಔಟ್ಪುಟ್ ಸ್ಕ್ರೀನಲ್ಲಿ ಕೇಳುತ್ತೆ. ಲೆಟ್ಸ್ ಸೇ ನಾನು 20 ಕೊಡ್ತೀನಿ. ಸೊ ಇವಾಗ ಏನು ಡಿಸ್ಪ್ಲೇ ಆಗಬೇಕು, ವ್ಯಾಲ್ಯೂ ಬಿಫೋರ್ ಇಂಟರ್ಚೇಂಜಿಂಗ್ ಈಸ್ A is equal to 10 and B is equal to 20. ಆಮೇಲೆ values after interchanging is A is equal to 20.0 and B is equal to 10.0. ಉಲ್ಟಾ ಆಗಿರ್ಬೇಕು ವ್ಯಾಲ್ಯೂಸು. ಕರೆಕ್ಟ್. ಸೊ ಉಲ್ಟಾ ಆಗಿದೆಯಾ ಇಲ್ವಾ ನೋಡಿ. ಸೊ ನಾನು 20 ಕೊಟ್ಟೆ ಬಿ ವ್ಯಾಲ್ಯೂಸ್ ಬಿಫೋರ್ ಇಂಟರ್ಚೇಂಜಿಂಗ್ ಈಸ್, ಇಂಟರ್ಚೇಂಜ್ ಮಾಡೋಕ್ಕೆ ಮುಂಚೆ ಏನಿತ್ತು ವ್ಯಾಲ್ಯೂಸ್ ನಾನು ಕೊಟ್ಟಿದ್ದು. ಸೊ ಎ ಇಸ್ 10.0 ಆ್ಯಂಡ್ ಬಿ ಇಸ್ 20.0 ಫ್ಲೋಟ್ಗೆ ಕನ್ವರ್ಟ್ ಆಗಿತ್ತು. ಸೊ ಅದಾದಮೇಲೆ ಏನಾಗಿದೆ, ವ್ಯಾಲ್ಯೂಸ್ ಆಫ್ಟರ್ ಇಂಟರ್ಚೇಂಜಿಂಗ್ ಇಸ್ ಎ ಇಸ್ 20 ಆಗಿದೆ ಆ್ಯಂಡ್ ಬಿ 10 ಆಗಿದೆ. ಓಕೆ, ಸೊ ಇಲ್ಲಿ ನೀವು ಏನೇ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಟ್ಟರು ಟೆಸ್ಟ್ ಮಾಡ್ಬೋದು ಇದು. ಓಕೆ, 10, 20 ಕೊಡಲೇಬೇಕಂತಿಲ್ಲ. ಸೊ ಎನಿ ವ್ಯಾಲ್ಯೂಸ್ ನೀವು ಕೊಡ್ಬೋದು. ಎಕ್ಸಾಂಪಲ್, ಸೊ ಮತ್ತೆ ರನ್ ಮಾಡಿ ನಾನು ತೋರಿಸ್ತೀನಿ. ಮತ್ತೆ ನೀವು ಬೇರೆ ವ್ಯಾಲ್ಯೂಸ್ ಕೂಡ ಎಂಟರ್ ಮಾಡ್ಬೋದು. ಲೆಟ್ಸ್ ಸೇ ಎ ವ್ಯಾಲ್ಯೂ ನಾನು 100 ಎಂಟರ್ ಮಾಡ್ತೀನಿ. ಸೊ ಅದು 100.0 ಕನ್ವರ್ಟ್ ಆಗುತ್ತೆ, ಯಾಕಂದರೆ ಫ್ಲೋಟ್ ಅಂದರೆ ಡೆಸಿಮಲ್ ವ್ಯಾಲ್ಯೂಸೇ ತೊಗೊಳುತ್ತೆ. ಕರೆಕ್ಟ್. ಸೊ ಬಿ ವ್ಯಾಲ್ಯೂ 200 ಕೊಟ್ಟರೆ ಸೊ 200.0 ತೊಗೊಳುತ್ತೆ. ಸೊ ಈಗ ಇಂಟರ್ಚೇಂಜ್ ಮಾಡಾದ್ಮೇಲೆ ಎ ವ್ಯಾಲ್ಯೂ 200 ಆಗಿರಬೇಕು, ಬಿ ವ್ಯಾಲ್ಯೂ 100 ಆಗಿರಬೇಕು. ಕರೆಕ್ಟ್. ಸೊ ನೋಡೋಣ, ಕರೆಕ್ಟಾಗಿ ಡಿಸ್ಪ್ಲೇ ಆಗ್ತಿದೆ ನೋಡ್ಬೋದು. ಸೊ ವ್ಯಾಲ್ಯೂಸ್ ಬಿಫೋರ್ ಇಂಟರ್ಚೇಂಜಿಂಗ್ ಏನಾಗಿದೆ, ಎ 100 ಇದೆ 100.0, ಬಿ ವ್ಯಾಲ್ಯೂ 200.0. ವ್ಯಾಲ್ಯೂಸ್ ಆಫ್ಟರ್ ಇಂಟರ್ಚೇಂಜಿಂಗ್ ಏನಾಗಿದೆ, ಎ ವ್ಯಾಲ್ಯೂ 200.0, ಬಿ ವ್ಯಾಲ್ಯೂ 100.0 ಆಗಿದೆ. ಸೊ ವೆರಿ ಸಿಂಪಲ್ ಪ್ರೋಗ್ರಾಮ್. ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ, ತುಂಬ ಸಿಂಪಲ್ ಆಗಿದೆ. ಸೊ ಕೋಡ್ನ ಬೈ ಹಾರ್ಟ್ ಮಾಡಬೇಡಿ. ಸೊ ಲಾಜಿಕ್ ಗೊತ್ತಿದ್ರೆ ಈಸಿಯಾಗಿ ಬರೀಬೋದಲ್ವಾ. ಸೊ ಫೈನ್. ಸೊ ಆಯಿತು ಸ್ಟೂಡೆಂಟ್ಸ್. ಸೊ ವೆರಿ ಸಿಂಪಲ್ ಪ್ರೋಗ್ರಾಮ್ ಸ್ಟೂಡೆಂಟ್ಸ್. ಸೊ ಅರ್ಥ ಇದೆ ಅನ್ಕೊತೀನಿ. ಯಾರು ಕೋಡ್ನ ಬೈ ಹಾರ್ಟ್ ಮಾಡಬೇಡಿ. ಸೊ ಮುಂದಿನ ಪ್ರೋಗ್ರಾಮ್ಗೆ ಸಿಗೋಣ. ಸೊ ಮುಂದಿನ ಪ್ರೋಗ್ರಾಮ್ಗೆ ಸಿಗೋ ತನಕ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಕಮೆಂಟ್ ಮಾಡ್ತಾಯಿರಿ. ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಡೌಟ್ಸ್ನ ಖಂಡಿತ ಕ್ಲಿಯರ್ ಮಾಡ್ತೀವಿ. ಸೊ ನಿಮ್ಮ ಸಾಧನೆ ನಮ್ಮ ಗೆಲುವು.